ಅವರಿಬ್ಬರು ಡಾಕ್ಟರೇಟ್ ಪಡೆದ ವಿಜ್ಞಾನಿಗಳು. ಪರಸ್ಪರ 8 ವರ್ಷಗಳಿಂದ ಚೆನ್ನಾಗಿ ಲವ್ ಮಾಡಿದವರು. ಹಿರಿಯರ ಒತ್ತಡಕ್ಕೆ ಕಟ್ಟುಬಿದ್ದು ವಿವಾಹವಾಗುತ್ತಾರೆ. ಮದುವೆಯಾದ ಕೇವಲ 2 ತಿಂಗಳಿಗೆ ಶ್ರೀ ಗುರುಜಿಗೆ ಪತ್ರಿಸಿ ದಯಮಾಡಿ ಡೈವರ್ಸಿಗೆ ಅನುಮತಿ ನೀಡಬೇಕು ದಮ್ಮಯ್ಯ ಎಂದೇ ಒತ್ತಾಯಿಸುತ್ತಾರೆ. ಯೋಚಿಸಿ, 8 ವರ್ಷಗಳ ಕಾಲ ನಿರಾತಂಕವಾಗಿ ಲವ್ ಮಾಡಿ ಸಮರಸ್ಯದಿಂದ ಬಾಳಿದ ಅವರಿಗೆ ವಿವಾಹದ ಮಾಂಗಲ್ಯದ ಸಂಪರ್ಕ ಬಂದ 2 ತಿಂಗಳಿನಲ್ಲಿ ಯಾಕಿಷ್ಟು ಕಷ್ಟವಾಗುತ್ತದೆ? ಹಾಗಾದರೆ ದೈವೀ ಗುಣಗಳ ನಿಯಂತ್ರಣಕ್ಕೆ ಜೀವನದಲ್ಲಿನ ಅನಿಶ್ಚಿತತೆ ಬಹಳ ಕೆಲಸ ಮಾಡುತ್ತದೆ. ಅವರಿಬ್ಬರೂ ಲವ್ ಮಾಡುವಾಗ ನಾನು ಸಮರ್ಪಕವಾಗಿ ವ್ಯವಹರಿಸದಿದ್ದಲ್ಲಿ ಆಕೆ ನನ್ನನ್ನು ತೊರೆದಾಳು ಎಂಬ ಸಂದೇಹದಿಂದಲೇ ಈತ ತೋರಾಣಿಕೆಯ ಸಾತ್ವಿಕತೆಯಿಂದ ವ್ಯವಹರಿಸುತ್ತಿದ್ದ. ನಾನು ಕೋಪದಿಂದ ಕೂಗಿದಲ್ಲಿ ಆತ ನನ್ನನ್ನು ತೊರೆದಾನು ಎಂಬ ಭಯದಿಂದ ಆಕೆಯೂ ಮೃದುವಾಗಿ ಈತನೊಂದಿಗೆ ವ್ಯವಹರಿಸುತ್ತಿದ್ದಳು. ಒಮ್ಮೆ ಮದುವೆ ಆಯಿತು ಎಂದಾಗ ಇನ್ನು ಈಕೆ ನನ್ನವಳೆ, ಎಲ್ಲಿಗೂ ಹೋಗಲಾರಳು ಎಂಬ ಭಾವನೆ ದೃಢವಾಯಿತು. ಈತನೊಳಗಿನಿಂದ ಬಂಧಿಸುವ 9 ಮಂದಿಯ ಹಿಂಡೇ ಹೊರಬಂದು ಆಕೆಯನ್ನು ಪ್ರಶ್ನಿಸಲಾರಂಭಿಸಿತು. ಆಕೆಯೂ ನನಗೂ ಕೈತುಂಬ ಸಂಬಳ ಬರುತ್ತದೆ ಕಣೋ, ನಾನೇನು ನಿನಗಿಂತ ಕಡಿಮೆ ಏನಲ್ಲ ಎಂದು ದರ್ಪದಿಂದಲೇ ಚಿಕ್ಕ ಪುಟ್ಟ ವಿಚಾರಗಳಿಗೂ ಜಗಳವಾಡಲು ಪ್ರಾರಂಭಿಸಿ ದಿನನಿತ್ಯವೂ ಮನೆ ಎಂಬುದು ರಣರಂಗವೇ ಆಯಿತು. ಈ ದಿಸೆಯಲ್ಲಿ ಶ್ರೀ ಗುರುಜಿ ಅವರಿಬ್ಬರಿಗೂ ದಿನಾಲು 22 ಬಾರಿ ಮನ್ನಿಸಿ, ಮುನ್ನಡೆಸಿ, ದಾರಿ ತೋರಿ, ಸಮರಸ ಮೂಡಿಸಿ ದಮ್ಮಯ್ಯ ಎಂದು ಒಂದೇ ಪುಸ್ತಕದಲ್ಲಿ ಬೆಳಗ್ಗೆ 11 ಬಾರಿ ಇಬ್ಬರೂ ಬರೆಯುವಂತೆ ಹೇಳಿದರು. ರಾತ್ರಿ ಮಲಗುವ ಮೊದಲು ದಿನಚರಿಯನ್ನು, ಪ್ರತಿಕ್ಷಣದ ವರ್ತನೆಯನ್ನು ವಿಮರ್ಶಿಸಿಕೊಂಡೇ ಪುನಃ 11 ಬಾರಿ ಇಬ್ಬರೂ ಹಾಗೆಂದೇ ನಗುನಗುತ್ತಲೇ ಬರೆಯಲು ಹೇಳಿದರು. ಕೇವಲ 11 ದಿನಗಳಲ್ಲೇ ಶ್ರೀ ಗುರುಜಿ ಕೃಪಾಸಾಗರದಿಂದಾಗಿ ಅವರಿಬ್ಬರಲ್ಲಿಯೂ ಸಮರಸ ಪುನಃ ಮೂಡಿತು. ಈಗ ಮುದ್ದಾದ 2 ಮಕ್ಕಳೊಂದಿಗೆ ಅವರು ನಲಿವಿನ ಸಂಸಾರದಲ್ಲಿ ಆದರ್ಶ ಶರಣ ದಂಪತಿಗಳೇ ಆಗಿದ್ದಾರೆ. ಹೀಗೆ ಕ್ಷಮೆಯನ್ನು ಸದಾಕಾಲ ಹೊರಸೂಸುವುದು ಬಹಳ ಕಷ್ಟದ ಕೆಲಸ. ಅದಕ್ಕೆ ಕ್ಷಮೆಯಿಂದ ಗೆಲ್ಲಬೇಕು ಎಂದರೆ ಕಷ್ಟ ಸಹಿಷ್ಣುತೆ ಇರಲೇಬೇಕು. ಬಂದ ಕಷ್ಟಗಳನ್ನೆಲ್ಲ ಭಗವಂತನ ಪರೀಕ್ಷೆಯಿಂದೇ ಧೈರ್ಯದಿಂದ ಎದುರಿಸಬೇಕು. ಭಗವದ್ ದಿವ್ಯ ಪ್ರಸಾದ ಎಂದೇ ನಲಿವಿನಿಂದಲೇ ಜೀರ್ಣಿಸಿಕೊಳ್ಳಬೇಕು. ಹೀಗೆ ಇತರರ ದೋಷ ದೌರ್ಬಲ್ಯಗಳನ್ನು ಮರೆಯಬೇಕು, ಮರೆತು ಮನ್ನಿಸಬೇಕು. ಫರ್ಗೆಟ್ ಆ್ಯಂಡ್ ಫರ್ಗಿವ್, ಈ ತತ್ವದ ಉದ್ದೇಶ ಇಷ್ಟೇ. ಹೀಗಾದಾಗಲೇ ಜೀವನದಲ್ಲಿ ಗೆಲುವು ಖಂಡಿತ.